ತಿಶ್ರದಲ್ಲಿ ಎಷ್ಟು ಏಟು ಬಂತು? 4 ಏಟು ಬಂತು. 9 ಏಟು ಆಯ್ತು. 9 ಏಟು ಅಂದ್ರೆ ಎಲ್ಲಿಂದ ಬರಬೇಕು? ಗೊತ್ತಾಯ್ತಾ? ಅದೇ ತರ ತಿಶ್ರ ಹೇಳಿದ್ವಿ. ತಿಶ್ರನೂ ಗೊತ್ತಾಯ್ತು. ತಿಶ್ರನೂ ಇದೇ ತರ. ತಿಶ್ರ ಲಾಸ್ಟ್ ಪಾರ್ಟ್ ಎಷ್ಟು ಅಕ್ಷರ ಎಷ್ಟು ಏಟು ಬರುತ್ತೆ ಅಂತ ಅದು ಚತುಶ್ರದಲ್ಲಿ ಗೊತ್ತಿರಬೇಕು, ತಿಶ್ರದಲ್ಲೂ ಗೊತ್ತಿರಬೇಕು. ಆ ಪೋರ್ಷನ್ ಇಟ್ಕೋಬೇಕು, ಅಲ್ಲಿಂದ ಲೆಕ್ಕ ಹಾಕಿ ಹೇಳಬೇಕು. ಸಂಕೀರ್ಣ ಹೇಳಿ ಲಾಸ್ಟ್ ಪಾರ್ಟ್. ತಿಶ್ರ ಹೇಳಾಯ್ತಲ್ವಾ? ತಿಶ್ರ ಎಲ್ಲಿಂದ ಬಂತು? ತದಿಗಿಣ ಸಂಕೀರ್ಣ ಕಣ. ತಿಶ್ರದಲ್ಲಿ ಸಂಕೀರ್ಣ ಎಲ್ಲಿಂದ ಬಂತು? ಎಷ್ಟು ಏಟ್ ಆಯ್ತು? 9 ಏಟ್ ಆಯ್ತು. ಚತುಶ್ರ ಹೇಳಿ. ಚತುಶ್ರ ಹೇಳ. ಒಟ್ಟು ಎಷ್ಟು ಏಟ್ ಆಗುತ್ತೆ? 9 8 9 ಇಂಟು 8 ಆಗುತ್ತೆ. 17 ಅಕ್ಷರ ಬೇಕು ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ ತಾಳ? ಏಟು ಒಂದು ಆದಿತಾಳ ಎಷ್ಟು ಅಕ್ಷರ? ಸಿಂಪಲ್ ಆಗಿ ಎಷ್ಟು ಏಟು? ಎಷ್ಟು ಅಕ್ಷರ? 8 ಇಂಟು 2 16 ಏಟ್ ಆಗುತ್ತೆ. ಇನ್ನೊಂದು ಏಟ್ ಅಂದ್ರೆ ಹಿಂದೆ ತಾಳ ಒಂದು ಏಟು. ಸಿಂಪಲ್. ಅಷ್ಟು ನಾಲ್ಕು ಹೇಳ್ಕೊಳಕ್ಕಾಗಲ್ಲ. ಎಷ್ಟು ಸರ್ತಿ ಹೇಳ್ಕೊಳ್ಬೇಕು? 17 ಏಟು ಇಲ್ಲಿಂದ ಶುರು ಆಗ್ಬೇಕು. ಚತುಶ್ರ ಇಲ್ಲಿಂದ ಶುರು ಆಗ್ಬೇಕು, ಆವಾಗ ಬರುತ್ತೆ. ಹೇಳು. ಇಲ್ಲಿಂದ ಶುರು ಆಗ್ಬೇಕು. ಅಲ್ಲಿವರೆಗೂ ನಡ ಹೇಳ್ಕೊಂಡು ಅಲ್ಲಿವರೆಗೂ ಏನ್ ಹೇಳ್ಬೇಕು? ಹೆಂಗ್ ಹೇಳ್ಕೊಂಡು ಬರ್ತೀಯ? ಏನ್ ಹೇಳ್ಕೊಂಡ್ ಬರ್ತೀಯ? ಆಯ್ತು. ಆಮೇಲೆ ಏನ್ ಮಾಡ್ಬೇಕು? ಅದಕ್ಕೆ ಅಲ್ವಾ ಕಂಡ ಹೇಳ್ಸಿದ್ದು. ಕಂಡ ಹೇಳಿದಾಗ್ಲಾದ್ರೂ ಐಡಿಯಾ ಬರ್ಬೇಕಲ್ವಾ? ಅಲ್ಲಿ ಏನ್ ಮಾಡಿದ್ರಿ? ತಾಕ ದೀನಿ ತಾಕ ಜಣ್ಣು ತಾಕ ದೀನಿ ತಾಕ ಜಣ್ಣು ತಾಕ ದೀನಿ ತಾಕ ಜಣ್ಣು ತಾಕ ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಶುರುವಾಗಿದ್ದಲ್ವ ಪಾಠ. ಇವಾಗ ಇಲ್ಲಿ ಏನ್ ಮಾಡ್ಬೇಕು? ತಾಕ ದೀನಿ ತಾಕ ದೀನಿ ತಾ ದಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಅಷ್ಟು ಹೇಳೋದು ಗೊತ್ತಾಗ್ತಾ ಇಲ್ಲ ಇನ್ನು. ಹಾ ಹೇಳಿ. ಹೇಳು. ತಿಶ್ರದಲ್ಲಿ 3 ಏಟು ಒಂದು ತದ್ದಿಗೆ ಹಾಕೊಂಡ್ ಬರ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ? ಮತ್ತೆ 9 ಅಕ್ಷರ ಅಲ್ವಾ? ಒಂದೊಂದು ಏಟು 3 ತಾನೆ. 3 ಏಟು 9 ಆಗಲ್ವಾ?
ಹೇಳು ದಿವಿ ತಕ್ಕ ಜಣ್ಣು ತಕ್ಕ ದಿವಿ ತಕ್ಕ ಜಣ್ಣು ತಕ್ಕ ದಿವಿ ತಕ್ಕ ಜಣ್ಣು ತಕ್ಕ ದಿವಿ ತಕ್ಕ ದಿವಿ ತಕ್ಕ ದಿಗೆ ನಾಗಂತ ದಿಗೆ ನಾಗಂತ ದಿಗೆ ನಾಗಂತ ದಿಗೆ ನಾಗಂತ ದಿಗೆ ನಾಗಂತ ದಿಗೆ ನಾಗಂತ ಎಲ್ಲ ಮಾಡ್ಕೊಂಡು ಖಂಡಾತಿಶ ಚತುರ್ಶ ಖಂಡಾತಿಶ ಮಿಶ್ರ ಸಂಕೀರ್ಣ ಎಲ್ಲ ಮಾಡ್ಕೊಂಡು ಗೊತ್ತಾಯ್ತಾ ಗೊತ್ತಾಯ್ತು ಇನ್ನೇನು ಹಂಗೇನೆ ಪಾಠ